ನಾನು ಮುಖ್ಯಮಂತ್ರಿ ಆದ್ನಲ್ಲ, ಮುಖ್ಯಮಂತ್ರಿ ಆದ ಅರ್ಧ ಗಂಟೆನಲ್ಲಿ, ಎಷ್ಟು ಅರ್ಧ ಗಂಟೆನಲ್ಲಿ ಬಡವರಿಗೆ 2 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ 7 kg ಅಕ್ಕಿಯನ್ನ ಫ್ರೀ ಹಾಕೋದು, ಮಕ್ಕಳಿಗೆ ಹಾಲು 5 ದಿನ ಫ್ರೀ ಆಗಿ, ಸೌಭಾಗ್ಯ, ಶಾದಿ ಭಾಗ್ಯ, ಅನಿಲ ಭಾಗ್ಯ, ಪಶು ಭಾಗ್ಯ, ಮೈತ್ರಿ, ಮನಸ್ವಿನಿ, ಹಾಲಿಗೆ 5 ರೂಪಾಯಿ ಸಬ್ಸಿಡಿ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ, ವಿದ್ಯಾಸಿರಿ, ಮಾತೃಪೂರ್ಣ. ಈಗ ಯಡಿಯೂರಪ್ಪ ಈಗ ಬರ್ತಾರಲ್ಲ ಇವರು ಬಿಜೆಪಿ ಅವರು, ನೀವೇನೇನ್ ಮಾಡಿದ್ರೆ 5 ವರ್ಷದಿಂದ ನರೇಂದ್ರ ಮೋದಿ ಅಂತ ಕೇಳಪ್ಪ. 1971ನಲ್ಲಿ ಪಾಕಿಸ್ತಾನ ವಿರುದ್ಧ ಯುದ್ಧ ಆಯಿತು. ಆಗ ಯಾರಿದ್ರು ಪ್ರಧಾನಮಂತ್ರಿ? ಶ್ರೀಮತಿ ಇಂದಿರಾ ಗಾಂಧಿ. ಆ ಯುದ್ಧದಲ್ಲಿ ಪಾಕಿಸ್ತಾನ ಸೋತು ಸುಣ್ಣ ಆಗೋಯ್ತು. ಪಾಕಿಸ್ತಾನದ 90,000 ಸೈನಿಕರನ್ನ ಸೆರೆ ಹಿಡಿದ್ರು. ಇದೇ ವಾಜಪೇಯಿ ಬಿಜೆಪಿಯವರು, ಬಿಜೆಪಿ ಲೀಡರ್ ಆಗ ಅವ್ರು ಹೇಳ್ತಾರೆ ಪಾರ್ಲಿಮೆಂಟ್ ನಲ್ಲಿ, ಅಮ್ಮ ತಾಯಿ ನೀನು ಸಾಮಾನ್ಯ ಮಹಿಳೆ ಅಲ್ಲ, ನೀನು ದುರ್ಗೆ ಕಣಮ್ಮ ಅಂತ ಹೋಗುತ್ತಾರೆ. ಇಷ್ಟು ಇತಿಹಾಸ, ಈ ಚರಿತ್ರೆ ಗೊತ್ತಿರಬೇಕು ಬೇಡ ಈ ನರೇಂದ್ರ ಮೋದಿಗೆ. ನಾನೇ ದೇಶದ ರಕ್ಷಕ, ನಾನೇ ದೇಶದ ರಕ್ಷಕ. ನಾಚಿಕೆ ಆಗಬೇಕು ಈ ನರೇಂದ್ರ ಮೋದಿಗೆ. ನಮ್ಮ ಸೈನಿಕರಿದ್ದಾರಲ್ಲ ಅವ್ರಿಗೆ ನಾವು ಸೆಲ್ಯೂಟ್ ಹೊಡಿಬೇಕು. ಅವರು ಈ ದೇಶ ಏನ್ ನರೇಂದ್ರ ಮೋದಿ ಸ್ಟೆನ್ಗಂತಕ್ಕೆ ಹೋಗಿದ್ ಹೊಡೆಯಕ್ಕೆ ಎಲ್ಲಿದೆ? ಇದೇ ವೇಳೆ ಈಶ್ವರಪ್ಪ ವಿರುದ್ಧವೂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಈಶ್ವರಪ್ಪ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ನಿನ್ನ ಯೋಗ್ಯತೆಗೆ ಒಬ್ಬರಿಗೂ ಕುರುಬರಿಗೆ ಟಿಕೆಟ್ ಕೊಡಿಸಿಕೆ ಆಗ್ಲಿಲ್ಲ, ಸ್ವಾಭಿಮಾನ ಇದ್ರೆ ಬಿಜೆಪಿಗೆ ಒಂದೇ ಒಂದು ವೋಟ್ ಹಾಕಬಾರದು ಅಂತ ಕರೆ ನೀಡಿದ್ರು. 3 ಜನ ಕುರುಬರಿಗೆ ಕೊಟ್ಟಿದ್ದೀವಿ, ಒಬ್ಬರಿಗೆ ಒಬ್ಬರು ಕುರುಬರು ಕೊಟ್ಟಿದ್ದೀರ ನೀವು. ಈಶ್ವರಪ್ಪ ಏನ್ ನಾಲ್ಗೆ ಇಷ್ಟುದ್ದ ಬಿಡ್ತಾನೆ. ಒಬ್ಬರಿಗೆ ಕುರುಬರಿಗೆ ಟಿಕೆಟ್ ಕೊಡ್ಸಕ್ ಆಗದೆ ಅಂದ್ಮೇಲೆ ಈಶ್ವರಪ್ಪ ನೀನು ಆ ಪಕ್ಷದಲ್ಲಿ ಇರ್ಲಿಕ್ಕೆ ಯೋಗ್ಯ ಅಲ್ಲ, ಹೊರಗಡೆ ಬರಬೇಕು ನೀನು ಅಂತೇಳಿ ಅವ್ರಿಗೆ